ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೆ ನಮ್ಮ ಮಾವ ಟ್ರ್ಯಾಕ್ಟರ್ ಬೇಕು, ಒಂದು ಸ್ವಲ್ಪ ಟ್ರ್ಯಾಕ್ಟರ್ ತಗೊಂಬರೋಗು ಅಂತ ಅಂದ. ಅದಕ್ಕೆ ಬಂದೆ. ದೇವಸ್ಥಾನದ ಹತ್ರ ಎಲ್ಲರಿಗೂ ಸೇರಿದಾರೆ ಅಂತ ಬಂದರೆ ಇಲ್ಲಿ ಬುದ್ಧ ಕುರಿ ಕೊಂಬ್ ಕೇಳ್ತಾ ಇದ್ದ. ಅದು ಬೇರೆ ಬಲ್ತಿತ್ತು, ಬರ್ತಾನೆ ಇರಲಿಲ್ಲ. ಕೊನೆಗೂ ಒಂದು ಕೊಂಬ್ ಕಿತ್ತೇ ಬಿಟ್ಟ. ಆಮೇಲೆ ಇನ್ನೊಂದು ಕೊಂಬ್ ಕೀಳಕ್ಕೆ ಬಾಯ್ ಆಗ್ತಾ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅದು ಬರ್ತಾ ಇಲ್ಲ, ಇವ್ನು ಬಿಡ್ತಾ ಇಲ್ಲ. ಕುರನೇ ಬಿಡು ಅಂದ್ರು ಇವ್ನು ಬಿಡತ್ತೆ ಇಲ್ಲ. ಕಿತ್ತೆ ಕೀಳ್ತೀನಿ ಅಂತ ಏನ್ ಮಾಡಿದ್ರು ಬಿಡ್ಲೇ ಇಲ್ಲ. ಟ್ರೈ ಮಾಡ್ದ, ಆಗ್ಲಿಲ್ಲ. ಕೊನೆಗೂ ಕಿತ್ತೇ ಬಿಟ್ಟ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ್ರಿಂದ್ರೆ ಹೆಸರು ಚೌಡಿ ಅಣ್ಣ. ఎన్నుకలో నీకు వేసి బతుకు చి ఎన్నుకలో నువ్వు బతుకుతావు చి. ಸೋಮವಾರ ಅಂತ ಇವತ್ತು ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ನಮ್ಮ ತಮ್ಮರ ಮನೆಗೆ ಸೆಂಟ್ರಿಂಗ್ ಹೊಡೆಯಕ್ಕೆ ಬಂದಿದ್ರು ಅಂತ ನೋಡೋಣ ಅಂತ ಹೋದ್ವಿ. ಸ್ಕೆಚ್ ಎಲ್ಲ ಬರ್ಕೊಂತ ಇದ್ರು ಗೋಡೆ ಮೇಲೆ. ಆಮೇಲೆ ಬೇಜಾರಾಗ್ತೈತೆ ಅಂತ ಒಳ್ಳೆನವ್ರ ಕಡೆಗೆ ಹಿಡಿಯೋಣ ಅಂತ ಓದ್ವಿ ಹುಡುಗರೆಲ್ಲ. ಅಲ್ಲೋಗಿ ನೋಡಿದೆ ನಮ್ಮ ರಂಗಣ್ಣ ನೀರು ಅವು ನಿತ್ಕೊಂಡು ನಾನು ಹಿಡಿತೀನಿ ಅಂತ ಇದ್ದ. ಈ ಒಣ್ಣರು ಬಕೆಟ್ ತುಂಬ ಫುಲ್ಲು ಎಡಿನ ಬಂದು ತೋರಿಸ್ತಾ ಇದ್ರು. ಆಮೇಲೆ ನಮ್ಮ ಹುಡುಗರು ಅಷ್ಟರು ಕೆಲವಾಗ ನಾವು ಹಿಡಿತೀವಿ ಅಂತ ಹೇಳಿ ಹುಡುಕ್ತಾ ಇದ್ರು. ಗುರು ಏಡಿ ತಿಂದ್ರೆ ಕಸವಾಗಿರ್ಬೇಕು, ಹೇಗಿರ್ಬೇಕು? ಕಸವಾಗಿರ್ಬೇಕು ಅಷ್ಟೇ. ಸ್ಮಾರ್ಟ್ ಆಗಿದ್ದಾನೆ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ಕರ್ಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಮೇಕೆದಾಟ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಿಸ್ ಕೊಡ್ಬೇಕು. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಏನ್ 100% ನೀವು ಗಾಂಜಿ ಹೊಡಿತಾರೆ ನೋಡಪ್ಪ. ಬರೆದಿಟ್ಟು ಒಂದು ಕಣ್ಣು ನೋಡ್ರಿ. ನಮ್ಮ ಗೆಳೆಯ ಇಟ್ಟಾಕ್ಸ್ಬೇಕು ಅಂತ ಒಳನೂರಿಗೆ ಬಂದಿದ್ದ. ಅವನೇ ಮಾತಾಡ್ಕೊಂಡೆ ಸೀದಾ ನಮ್ಮ ಊರ್ ಕಡೆಗೆ ಬಂದು ಇವತ್ತಿನ ಲಾಗ್ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.